ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಭರವಸೆ ಬಲವು ಸರ್ವಶಕ್ತರಾಗಿದ್ದಾರೆ. ಭೂಪರಗಳನ್ನು ಸೃಷ್ಟಿಸಿದವರು ಅವರೇ. ಪ್ರಿಯ ಸಹೋದರ ಸಹೋದರರೇ, ಇಂದಿನ ಕಾಲದಲ್ಲಿ ರಾಜ್ಯ ಮಹಾರಾಜರು ಗೌರವಿಸಬೇಕಾಗಿ ಅವರನ್ನು ಪಲ್ಲಕ್ಕಿನಲ್ಲಿ ಎತ್ತುಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಾದ ಈ ಗೌರವ ಸಲ್ಲಿಸಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆ ಮೂಲಕ ದೇವರಿಂದ ಹಲವಾರು ವರಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗಿದ್ದೇವೆ. ಈ ತೇರು ಹಾಗೂ ಹೋಗುವ ದಾರಿಯಲ್ಲಿ ದೇವರು ತಮ್ಮ ಅನುಗ್ರಹದ ಅಲೆಯನ್ನು ಆರಿಸಿ ಈ ಸಂತರ ಮುಖಾಂತರ ನಮ್ಮನ್ನು ಆರಿಸಿ ಎಂದು ಪ್ರಾರ್ಥಿಸುತ್ತಾ ದೇವರ ವಾಕ್ಯವನ್ನು ಆಲಿಸೋಣ. ಪೂರ್ವಕಾಲದ ಇತಿಹಾಸದಿಂದ ವಾಚನ. ಹೀಗೆ ಅರಸ ದಾವೀದನು, ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧನಾ ಮಂಜೂಷವನ್ನು ತರಲು ಓದೇಬ್ ದೋಮನ ಮನೆಗೆ ಹೋದರು. ಇದನ್ನು ಒಂದು ದೊಡ್ಡ ಜಾತ್ರೆಯಂತೆ ಆಚರಿಸಲಾಯಿತು. ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರೆತುದರಿಂದ ಅವರು 7 ಹೋರಿಗಳನ್ನು 7 ಕುರಿಗಳನ್ನು ಬಲಿದಾನ ಮಾಡಿದರು. ದಾವೀದನು ಮಂಜೂಷ ಹೊತ್ತವರು, ವಾದ್ಯ ಬಾರಿಸುವವರು ಹಾಗೂ ಅವರ ನಾಯಕ ಕನ್ಯೆಯನ್ನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಂಗಿಯನ್ನು ಧರಿಸಿದರು. ದಾವೀದನು ಏಫೋದನ್ನು ಕೂಡ ಧರಿಸಿಕೊಂಡಿದ್ದನು. ಹೀಗೆ ಎಲ್ಲ ಇಸ್ರಾಯೇಲರು ಜೆರುಸಲೇಮಿನವರಿಗೆ ಆನಂದ ಘೋಷಗಳೊಂದಿಗೆ ತುತ್ತೂರಿ, ಕೊಂಬು, ತಾಳ, ತಂತಿ, ವಾದ್ಯಗಳ ಸಂಗೀತದಿಂದಲೂ ಸರ್ವೇಶ್ವರನ ನಿಬಂಧನಾ ಮಂಜೂಷವನ್ನು ಹೊತ್ತು ತಂದರು. ಪ್ರಭುವಿನ ವಾಕ್ಯ. ಪ್ರಿಯ ಸಹೋದರ ಸಹೋದರಿ, ಇಂದಿನ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿ ಆಜ್ಞೆಗಳು ಮಂಚೂರವನ್ನು ಎತ್ತುಕೊಂಡು ಹೋಗುವ ಸ್ಥಳಗಳಲ್ಲಿ ದೇವರು ಆಶೀರ್ವದಿಸಿದರು. ಹಾಗೆ ಈ ತೇರನ್ನು ಈ ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ಸ್ಥಳವನ್ನು ದೇವರು ತಮ್ಮ ಪ್ರಶ್ನೆಯಿಂದ ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸೋಣ. ಸಂತ ಫೌಸ್ಟಿನ ಅವರ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದೆಡೆಯಲ್ಲೆಲ್ಲ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿ ಉಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ತೇರನ್ನು ವೀಕ್ಷಿಸುವ ಕ್ರೈಸ್ತೇತರರು ನಿಜ ದೇವರ ಅರಿವು ಹಾಗೂ ಪ್ರಭು ಯೇಸುವಿನ ಜ್ಯೋತಿಯನ್ನು ಪಡೆದು ತಮ್ಮ ಬದುಕನ್ನು ಸಮೃದ್ಧಿಗೊಳಿಸುವಂತೆ ಪ್ರಾರ್ಥಿಸೋಣ. ಈ ಮೆರವಣಿಗೆ ಸಾಗಿದ ಕಡೆಯೆಲ್ಲ ಶಾಂತಿ, ಸಮಾಧಾನ, ಆಶೀರ್ವಾದವು ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ನಾವೆಲ್ಲರೂ ಈ ಸಂತರ ಆದರ್ಶ ಜೀವನವನ್ನು ಅನುಕರಣೆ ಮಾಡಲು ಪ್ರೇರಣೆ ಮತ್ತು ಚೈತನ್ಯವನ್ನು ಪಡೆದು ಈ ಸಂತರ ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಕರುಣಾಳ ತಂದೆಯೇ, ಸಂತ ಫಾಸ್ಟಿನ ಎಂಬ ಸ್ವರೂಪದಿಂದ ಅಲಂಕರಿಸಲ್ಪಟ್ಟ ಈ ತೇರನ್ನು ಆಶೀರ್ವದಿಸಿರಿ. ಈ ಸ್ವರೂಪವನ್ನು ವೀಕ್ಷಿಸುವವರನ್ನು ವಿಶ್ವಾಸದಲ್ಲಿ ನೆಲೆಯೂರಿಸಿ ಸಂತ ಫಾಸ್ಟಿನವರ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಸರ್ವಶಕ್ತರ ಹಿತ ಅಚ್ಯುತ ಮತ್ತು ಪವಿತ್ರಾತ್ಮರ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಮತ್ತು ನಿಮ್ಮ ಮೂಲಕ ಫಲವಾದ ಯೇಸುವನ್ನು ಸಂತ ಮರಿಯಾದ ಮಾತೆ ಪಾಪಿಗಳಾಗಿ ಅಚ್ಯುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಈ ತೇರನ್ನು ಆಶೀರ್ವದಿಸಿರಿ. ಎರಡು ಲೈನ್ ಮಾಡಿ ಆಲ್ಟರ್ ಬಾಯ್ಸ್ ಮುಂದೆ ಹೋಗಿ. ಆಲ್ಟರ್ ಬಾಯ್ಸ್
ಸರ್ವಶಕ್ತ ನಿತ್ಯ ಪಿತನೆ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರನ್ನು ಪೂಜ್ಯ ಶರೀರ ನಮ್ಮ ಜನದ ಆಹಾರವನ್ನು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪಾಪಗಳನ್ನು ತಳ್ಳು ಸ್ವಲ್ಪ ಜ್ವರ ತಳ್ಳ್ರಲ್ಲೇ ಕಚ್ಚಿಡ್ಕೊಳ್ಳಲ್ಲ ಬಿಡ ಅಲ್ವ ದುಡ್ಡು ಬಿಡ ಖರ್ಚು ಹೋಗ ಅವರೇ ಮಾಡಿಕೊಟ್ರು. ಯಾರು ಅವರೇನೆ. ಯೂಟ್ಯೂಬಲ್ಲಿ ಗೊತ್ತಾಯ್ತು. ಸರ್ವಶಕ್ತ
ಸಾಕಾಗೈತಲ್ಲ. ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೆ ಈ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಈ ಭೂಲೋಕದ ಲೋಕದ ಮೇಲೆ ಕರುಣೆಯ ತೋರಿರಿ. ಪರಮ ತಂದೆ ಯೇಸುವಿನ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸೋಣ. ಸರ್ವಶಕ್ತ ಮುಕ್ತರಾಗಿರುವ ಸರ್ವೇಶ್ವರ Yesu ni
ಏನಿಲ್ಲ